ನಾಡ ಹಬ್ಬ ದಸರಾ ಅಂದರೆ ಅದರಲ್ಲಿ ಹಲವು ಆಕರ್ಷಣೆಗಳು ಕೂಡಿರ್ತವೆ. ಇದೇ ರೀತಿ ರೈತ ದಸರಾದಲ್ಲಿ ಒಂದು ಪ್ರಮುಖ ಆಕರ್ಷಣೆ ಅಂದರೆ ಮೀನುಗಾರಿಕೆ ಇಲಾಖೆಯಿಂದ ಮಾಡಿರುವಂತಹ ಸ್ಟಾಲ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಇದೆ ಮತ್ತು ವಿವಿಧ ಮೀನುಗಳ ಪ್ರದರ್ಶನವನ್ನು ಸಹ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದಂತಹ ಭವಾನಿ ಅವರಿದ್ದಾರೆ. ಅವ್ರ ಬಳಿ ಇಲ್ಲಿ ಏನೇನು ಮಾಹಿತಿಗಳನ್ನ ಹಂಚ್ಕೊಳ್ತಾರೆ ಅನ್ನೋದನ್ನ ನಾವು ಮಾತಾಡಿಸ್ತಾ ಹೋಗ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇಲ್ಲಿ ಸ್ಟಾಲ್ನಲ್ಲಿ ಏನೇನು ವಿಶೇಷಗಳಿದ್ದಾವೆ ಮೇಡಮ್? ಮೈಸೂರು ದಸರಾ ಪ್ರಯುಕ್ತ ನಾವು ರೈತ ದಸರಾದಲ್ಲಿ ಮೀನುಗಾರಿಕಾ ಇಲಾಖೆ ವತಿಯಿಂದ ವಸ್ತು ಪ್ರದರ್ಶನ ಹಾಗೂ ಅಕ್ವೇರಿಯಂ ಗ್ಯಾಲರಿಯನ್ನು ಆಯೋಜಿಸಿದ್ದೇವೆ. ಇದು 5 ದಿನಗಳ ಕಾರ್ಯಕ್ರಮವಾಗಿದ್ದು JK ಗ್ರೌಂಡ್ಸ್ ಮೈದಾನದಲ್ಲಿ ಆಯೋಜಿತವಾಗಿದೆ. ಮೇಡಮ್ ಇಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಅಕ್ವೇರಿಯಂಗಳಲ್ಲಿ ಮೀನುಗಳಿದ್ದಾವೆ, ಅದು ಯಾವ್ಯಾವ ಮೀನುಗಳಿವೆ? ಇಲ್ಲಿ ನಾವು ಮುಖ್ಯವಾಗಿ ಮೀನುಗಾರಿಕೆ ಇಲಾಖೆಯಿಂದ ನಾವು ಏನೇನು ಸ್ಕೀಮ್ಸ್ ಮಾಡ್ತೀವಿ, ಜಿಲ್ಲಾ ಪಂಚಾಯಿತಿ ಕಾರ್ಯಕ್ರಮಗಳು, ರಾಜ್ಯ ವಲಯ ಯೋಜನೆಗಳು, ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ನಾವು ಇಲ್ಲಿ ಏನು ಮೀನುಗಾರರಿಗೆ, ಮೀನು ಕೃಷಿಕರಿಗೆ ಸವಲತ್ತುಗಳನ್ನ ಏನು ಕೊಡ್ತೀವಿ ಅವೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀಡಿದ್ದೀವಿ. ಇದಲ್ಲದೆ ಮೀನುಗಾರರು ಉಪಯೋಗಿಸುವಂತಹ ಸಲಕರಣೆಗಳಾಗಿರ್ಬೋದು, ಕ್ರಾಫ್ಟ್ ಆ್ಯಂಡ್ ಗೇರ್ಸ್ ಏನಿದೆ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಟ್ರೆಡಿಷ್ನಲ್ ಫಿಷರ್ಮೆನ್ಸು ಪಾರಂಪರಿಕವಾಗಿ ಏನು ಕೂಳೆ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀವಿ. ಯಾವ ಥರ ಬಲೆಯನ್ನು ಉಪಯೋಗಿಸ್ಕೋಬೋದು ಮೀನು ಹಿಡಿಯೋಕ್ಕೆ, ಎಷ್ಟು ಅದರದ್ದು ಮೆಸ್ ಸೈಜ್ ಇರಬೇಕು, ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಇದಲ್ಲದೆ ಇಲಾಖೆಯಿಂದ ಕೊಡುವಂತಹ ನಾವು ಸಬ್ಸಿಡಿ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಎಲ್ಲ ಪ್ರದರ್ಶನಕ್ಕಿಟ್ಟಿದ್ದೀವಿ. ಅದು ಅಲ್ಲದೆ ಎಲ್ಲರಿಗೂ ಹೆಚ್ಚು ಆಕರ್ಷಣೀಯವಾಗುವುದು ನಮ್ಮ ಅಲಂಕಾರಿಕ ಮೀನುಗಳು. ಈ ಒಂದು ಅಕ್ವೇರಿಯಂಗಳನ್ನ ಇಲ್ಲಿ ಒಂದು ಆಕರ್ಷಣೀಯವಾಗಿ ನಾವು ಆಯೋಜನೆ ಮಾಡಿಕೊಂಡು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇದು ತುಂಬ ಮನಸೂರೆಗೊಳ್ತಾ ಇದೆ. ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸಣ್ಣ ಗಾತ್ರದ ಮೀನಿಂದ ಹಿಡಿದು ದೊಡ್ಡ ಗಾತ್ರದ ಮೀನಿನವರೆಗೂ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದೀವಿ. ದೇಶೀಯ ಹಾಗೂ ವಿದೇಶೀಯ ತಳಿಗಳನ್ನು ಪ್ರದರ್ಶನಕ್ಕಿಟ್ಟಿದ್ದೀವಿ. ಸುಮಾರು ಮೋರ್ ದೆನ್ 50 ತಳಿಯ ಮೀನುಗಳು ಇಲ್ಲಿ ನೋಡೋಕ್ಕೆ ಸಿಗ್ಬೋದು. ಮೇಡಮ್ 50 ತಳಿಯ ಮೀನುಗಳು ನೋಡೋಕ್ಕೆ ಸಿಗ್ಬೋದು ಅಂದರೆ ಯಾವ್ಯಾವ ವೆರೈಟಿ ಇದೆ, ಅಂದರೆ ಯಾವ್ಯಾವ ತಳಿಗಳಿದೆ ಅಂತ ಹೇಳ್ಬೋದಾ? ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಇಂಡಿಯನ್ ಮೇಜರ್ ಕಾರ್ಪ್ಸ್ ಏನು ಹೇಳ್ತೀವಿ, ಕಾಟ್ಲಾ, ರೋಹು, ಮೃಗಾಲ್, ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಇವುಗಳು ಸಣ್ಣ ಫಿಂಗರ್ಲಿಂಗ್ಸಿಂದ ಹಿಡಿದು ದೊಡ್ಡ ಗಾತ್ರದ ಮರಿವರೆಗೂ ಇದರಲ್ಲಿ ನಾವು ಡಿಸ್ಪ್ಲೇ ಇಟ್ಟಿದ್ದೀವಿ. ರೈತರು ಅವರ ಕೃಷಿ ಹೊಂಡಗಳಿಗೆ ಅಥವಾ ಜಮೀನಿನಲ್ಲಿ ಮೀನು ಮರಿ ತಗೊಂಡು ಹೋದಾಗ ಯಾವ ಸೈಜ್ನಲ್ಲಿ ಬೆರಳುದ್ದ ಗಾತ್ರ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ತೋರಿಸಿದ್ದೀವಿ. ಇದು ಅಲ್ಲದೆ ನಾವು ಇನ್ನೊಂದು ಮುಖ್ಯವಾಗಿ ಏನಂದರೆ ಅಕ್ವೇರಿಯಂ ಫಿಶಸ್ ಬಗ್ಗೆ ಹೇಳಿದ್ದೀವಿ. ಇದರಲ್ಲಿ ಮಾಮೂಲಿಯಾಗಿ ನಾವು ಮನೆಯಲ್ಲಿ ನೋಡುವಂತಹ ಗಪ್ಪಿ ಮೀನಿಂದ ಹಿಡಿದು ಗಪ್ಪಿ, ಟೆಟ್ರಾಸ್ ಆಗಿರ್ಬೋದು, ಡೆವಿಲ್ ಫಿಶ್ಶು, ಫೈಟರ್ ಫಿಶ್ಶು, ಆರೋವನ ಮತ್ತು ಫ್ಲವರ್ ಹಾರ್ನ್ಸು, ಆ ಥರ ಅನೇಕ ವೆರೈಟಿ, ಮತ್ತು ಗ್ಯಾಂಬೂಸಿಯಾ, ಈಗ ಮಲೇರಿಯಾ ತಡೆಗಟ್ಟಲು ಮೀನು ಮರಿಗಳನ್ನ ಲಾರ್ವಾ ತಿನ್ನಲು ಬಳಸ್ತಾರೆ, ಅದು ಗ್ಯಾಂಬೂಸಿಯಾ ಎಫಿನಿಸ್. ಆ ಮೀನನ್ನು ಕೂಡ ಇಲ್ಲಿ ತೋರಿಸಿ ಅದರ ಇಂಪಾರ್ಟೆನ್ಸನ್ನು ಹೇಳಿದ್ದೀವಿ. ಹಾಗೆ ತರಾವರಿ ಮೀನುಗಳನ್ನ ಹಾಕಿದ್ದೀವಿ. ಮತ್ತು ಈಗ ಮಾರ್ಕೆಟಲ್ಲಿ ಇನ್ನೊಂದು ಪಾಕು ಮೀನು ರೂಪ್ಚಂದ್ ಅಂತ ಎಲ್ಲರೂ ತೊಗೊಂಡೋಗ್ತಾರೆ, ಅದು ಹೇಗಿರುತ್ತೆ, ಅದರದ್ದು ವೈಶಿಷ್ಟ್ಯ ಏನು ಅನ್ನೋದನ್ನು ಇಲ್ಲಿ ತೋರಿಸಿದ್ದೀವಿ. ಹಾಗೆ ಮಶೀರ್ ಫಿಶ್ ಈಗ ಒಂದು ಜಗತ್ ಪ್ರಸಿದ್ಧ ಕ್ರೀಡಾ ಮೀನು. ಇದು ಕೂಡ ಕಾವೇರಿ ನದಿ ಹಂಚಿನಲ್ಲಿ, ಅಳಿವಿನಂಚಿನಲ್ಲಿದೆ. ಇದರದ್ದು ಇಂಪಾರ್ಟೆನ್ಸ್ ಏನು, ಇದನ್ನು ಹೇಗೆ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿ ಇಟ್ಟಿದ್ದೀವಿ. ಇದು ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದಂತಹ ಭವಾನಿಯವರ ಮಾತು. ಇಲ್ಲಿ ಎಲ್ಲ ರೀತಿಯ ಮೀನುಗಾರಿಕೆ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಜನಗಳಿಗೆ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹರ್ಷ CB.